डीसीएम डी.के. शिवकुमार यांनी आरएसएस बद्दल आकर्षण दाखवून विधानसभेत गीत गायले। हे काँग्रेससाठी गोंधळाचं कारण ठरलं आहे असे माजी मुख्यमंत्री व खासदार जगदीश शेट्टर म्हणाले। गुरुवारी बेळगावच्या कार्यालयात पत्रकारांशी बोलताना त्यांनी म्हटले की काँग्रेसमध्ये अनेक जण आरएसएसची विचारसरणी बाळगतात, परंतु अल्पसंख्याकांची मनधरणी करण्यासाठी काँग्रेसचे नेते राहुल गांधी आणि एआयसीसी अध्यक्ष मल्लिकार्जुन खरगे यांच्या दबावामुळे अखेरीस माफी मागावी लागली असे त्यांनी सांगितले। ನೋಡಿ, ಒಂದು ನಾನು ಹೇಳ್ತೀನಿ, ಆಗಲೇ ಹೇಳಿದೆ, ಹಿಂದೂ ಸಂಸ್ಕೃತಿ ಪರಂಪರೆ ಚಾಮುಂಡೇಶ್ವರಿ ದೇವಸ್ಥಾನ ಈಗ ದಸರಾ ಉದ್ಘಾಟನೆ ಅಂತಂದ್ರೆ ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕು, ನಡ್ಕೋಬೇಕು, ಆಶೀರ್ವಾದ ತಗೋಬೇಕು। ಹೀಗಾಗಿ ಇವತ್ತು ಅವ್ರ ಹಿಂದೆ ಕನ್ನಡ ಅಂಬೆ ಬಗ್ಗೆ ಏನೇನು ಮಾತಾಡಿದ್ದಾರೆ, ಕನ್ನಡ ಭಾಷೆ ಬಗ್ಗೆ ಅದೆಲ್ಲವೂ ಈಗ ಹೊರಗಡೆ ಬಂದದ। ಹೀಗಾಗಿ ಆ ರೀತಿಯ ಒಂದು ಕಾಂಟ್ರವರ್ಸಿ ಇರುವಂಥ ವ್ಯಕ್ತಿಗಳಿಂದ ಯಾಕೆ ಮಾಡ್ತೀರಿ? ಅದರ ಸಲುವಾಗಿ ಅದನ್ನು ವಿರೋಧ ಮಾಡುವಂಥದ್ದು ಬಿಜೆಪಿಯವರು ಸ್ಟಾರ್ಟ್ ಮಾಡಿದ್ದಾರೆ। ಅದನ್ನು ಅರ್ಥ ಮಾಡ್ಕೋಬೇಕು। ಯಾವ್ದಾದ್ರು ಸಿಲೆಕ್ಟ್ ಮಾಡುವಾಗ ಒಂದು ನಾಡ ಹಬ್ಬದ ಒಂದು ಉದ್ಘಾಟನೆಗೆ ಅದು ಚಾಮುಂಡೇಶ್ವರಿಯ ಬೆಟ್ಟದಲ್ಲಿ ಚಾಮುಂಡಿ ದೇವಸ್ಥಾನದ ಮುಂದೆ ಅಲ್ಲಿ ಹೋಗಿ ಪೂಜೆ ಮಾಡಿ ಬೆಳಿಗ್ಗೆ ಅದೆಲ್ಲ ಮಾಡ್ತಾರೆ। ಯಾಕಂದ್ರೆ ನಾನು ಮುಖ್ಯಮಂತ್ರಿ ಇದ್ದಾಗ ಗುರ್ತಿದೆ, ಅಲ್ಲಿ ಹೋಗಿದ್ವಿ, ಅಲ್ಲಿ ದರ್ಶನ ತೊಗೊಂಡ್ವಿ, ಮೂರ್ತಿ ಪೂಜೆ ಮಾಡಿದ್ವಿ, ಮಾಡಿಕೊಂಡು ಗಣ್ಯ ವ್ಯಕ್ತಿಗಳಿಂದ ಮಾಡಬೇಕಾಗ್ತದೆ। ಹೀಗಾಗಿ ಅದರಲ್ಲಿ ಎಲ್ಲೇ ಒಂದು ಕಡೆ ಎಡವಿದರು ಸಿದ್ದರಾಮಯ್ಯನವರು ಅಂತ ನಂಗೆ ಅನಿಸ್ತದೆ। ಈ ರೀತಿ ಸುಮ್ಮನೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಇದೆಲ್ಲ ಮಾಡಲಿಕ್ಕೆ ಹೋಗಬಾರ್ದು ಅನ್ನುವಂಥದ್ದು ನಾನು ಹೇಳ್ತೇನೆ। ಅಲ್ಲ, ಇಲ್ಲೇನಾಗಿದೆ, ಇವ್ರ ಬಗ್ಗೆ ಅವರ ಹಿಂದೆ ಏನು ವಿಚಾರಗಳನ್ನು ವ್ಯಕ್ತಪಡಿಸಿದ್ರಲ್ಲ ಅದೆಲ್ಲ ಇದು ಈಗ ಅದೆಲ್ಲ ಅದರ ಹಿನ್ನೆಲೆ ಇಟ್ಕೊಂಡು ವಿರೋಧ ನಡೀತಾ ಇದೆ। ಅವರು ಯಾವ ರೀತಿ ಹಿನ್ನೆಲೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಏನು ಮಾತಾಡಿದರು, ಕನ್ನಡದ ಬಗ್ಗೆ, ಕನ್ನಡಾಂಬೆ ಬಗ್ಗೆ ಮಾತಾಡಿದ್ರಲ್ಲ ಅದೆಲ್ಲ ಇವತ್ತು ಹೊರಗಡೆ ಬಂದ ಮೇಲೆ ಇವತ್ತು ಅದನ್ನು ಎತ್ಕೊಂಡು ನಾವು ಹೇಳ್ತಾ ಇದ್ದೇವೆ। ಹೌದು, ಅವ್ರದ್ದು ಅಂಥವು ಯಾವುದೂ ಕಾಂಟ್ರವರ್ಸಿ ಯಾವುದೂ ಇರಲಿಲ್ಲಲ್ರಿ। ನಿಸಾರ್ ಅಹಮದ್ ಅದ್ರದ್ದು ಇರಲಿಲ್ಲ, ಇವ್ರದ್ದು ಕಾಂಟ್ರವರ್ಸಿ ಇದ್ದಾವೆ, ಅದ್ರ ಕೇಳಕತ್ತೀವಿ ಮಾನಮುಸ್ತಾಕದವ್ರದ್ದು। ಆಮೇಲೆ ಈಗ ರಾಹುಲ್ ಗಾಂಧಿಯವರು SIR ಅನ್ನುವಂಥದ್ದು ಇವತ್ತು ಮೋದಿಯವ್ರ ಸರ್ಕಾರನ ಟೀಕೆ ಮಾಡಲಿಕ್ಕೆ ರಾಹುಲ್ ಗಾಂಧಿಯವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಯಾವುದೇ ಇಶ್ಯೂ ಇಲ್ಲ। ಇಷ್ಟಾದರೂ ಸಹಿತ ಅಲ್ಲಿ ಬಿಹಾರದಲ್ಲಿ ರಾಹುಲ್ ಗಾಂಧಿ SIR ಅಂತೇಳಿ ಹೆಸರಿಟ್ಟುಕೊಂಡು ಇಲೆಕ್ಷನ್ ಕಮಿಷನ್ ವಿರುದ್ಧ ಇವತ್ತು ಹೋರಾಟ ಮಾಡುವಂಥದ್ದು ನಿಮಗೆ ನಿಜವಾಗಿ ನಾನು ಯಾವಾಗಲೂ ಹಿಂದೂ ಹೇಳಿದ್ದೇನೆ, ರಾಹುಲ್ ಗಾಂಧಿಯವ್ರ ಕಡೆ ಏನಾದರೂ ಸಾಕ್ಷ್ಯ ಪುರಾವ ಇದ್ದರೆ ಒಂದಿಷ್ಟು ಹೊತ್ತಿಗೆ ಏನು ಹಾಜರು ಮಾಡಿದ್ರು ಪ್ರೆಸ್ ಕಾನ್ಫರೆನ್ಸ್ನಲ್ಲಿ, ಅದರಲ್ಲಿ ಏನಾದರೂ ರಿಯಾಲಿಟಿ ಇದ್ದರೆ ಅವನಿಷ್ಟು ಹೋಗಿ ಇಲೆಕ್ಷನ್ ಕಮಿಷನ್ಗೆ ಹಾಜರು ಮಾಡಿರಿ, ನೀವು ಒಂದು ಅಫಿಡ್ ಕೊಡ್ರಿ। ಅಫಿಡ್ ಕೊಡೋಕೆ ಯಾಕೆ ಆಗತ್ತೀರಿ ನೀವು? ರಾಹುಲ್ ಗಾಂಧಿ ಅಫಿಡ್ ಕೊಡ್ಲಿಕ್ಕೆ ಹೆದರ್ತಾನಂತಂದರೆ ಅವರಲ್ಲಿ ಯಾವುದೂ ಬಂಡವಾಳ ಇಲ್ಲ, ಬಂಡವಾಳ ರಹಿತವಾಗಿ ಬಂಡಲ್ಗಳನ್ನು ತೋರಿಸುವಂಥ ಕೆಲಸ ನೀವು ಮಾಡಿದಿರಿ। ಬಂಡವಾಳ ಇಲ್ಲದೇ ಇವತ್ತು ಟೀಕೆ ಮಾಡುವಂಥ ನಡೀತಾ ಇದೆ। ಇದ್ರ ಬಗ್ಗೆ ಜನರು ಅದ್ರ ಬಗ್ಗೆ ಹೆಚ್ಚು ಲಕ್ಷಣ ಜನರಿಗೆ ಬೆಳಗಿನ ಸಾಯಂಕಾಲ ಉದ್ಯೋಗ ಕೊಡುವಂಥದ್ದು, ಹೊಟ್ಟೆಗೆ ಪಾಡಿಗೆ ಏನಾದ್ರು ಮಾಡುವಂಥದ್ದು, ಯೋಜನೆ ಕೊಡುವಂಥದ್ದಕ್ಕೆ ವಿಚಾರ ಮಾಡ್ತಾರೆ ಜನರು। ಅದ್ರ ಬಿಟ್ಟು ಇವತ್ತು ವಿನಾಕಾರಣ ಏನಾದರೂ ಒಂದು ರ್ಯಾಲಿ ಮಾಡಬೇಕು ಬಿಹಾರದಲ್ಲಿ, ಆ 2 ವೀಲರಲ್ಲಿ ರ್ಯಾಲಿ ಮಾಡ್ಕೊಂಡು ಅಡ್ಡಾಡಕತ್ತಾರ, ಅದರಿಂದ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ ಮತ್ತು ಭಾಳ ಅಟರ್ಲಿ ಅವ್ರು ಫೇಲ್ಯೂರ್ ಆಗ್ತಾರೆ ಬಿಹಾರದಲ್ಲಿ। ಈಗಾಗಲೇ ಕೆಲವೊಂದು ಬಿಹಾರದ ಲೀಡರ್ಸು ನಮ್ಮ ಭೇಟಿ ಆದಾಗ ಬೇರೆ ಬೇರೆ ಹಂತದಲ್ಲಿ ಅಲ್ಲಿ ಮಾಹಿತಿ ತೊಗೊಂಡಾಗ NDA ನಿತೀಶ್ ಕುಮಾರ್ ನೇತೃತ್ವದ ಅಲ್ಲಿ NDA BJP ಮತ್ತು JDU ಕ್ಲಿಯರ್ ಮೆಜಾರಿಟಿ, ಅಬ್ಸಲ್ಯೂಟ್ ಮೆಜಾರಿಟಿಯಿಂದ ಆರಿಸಿ ಬರ್ತಾರೆ, ಇದು ಶತಸಿದ್ಧ। ಹೀಗಾಗಿ ಏನೋ ಒಂದು ಆ ರೀತಿ ಆರಿಸಿ ಬಂದಾಗ ಒಂದೇನಾದರೂ ಕಾರಣ ಹೇಳಬೇಕಲ್ಲ, ಹೀಗಾಗಿ ಇದನ್ನು ಬೇಸ್ ಕ್ರಿಯೇಟ್ ಮಾಡಕತ್ತಾರೆ ಯಾರೋ ರಾಹುಲ್ ಗಾಂಧಿ। ಹೀಗಾಗಿ ಈ ರೀತಿ ಅಪ್ರಬುದ್ಧವಾಗಿ ಇಮ್ಯಾಚ್ಯೂರ್ಡ್ ಆಗಿ ನಡ್ಕೊಳ್ಳುವಂಥ ಕೆಲಸ ರಾಹುಲ್ ಗಾಂಧಿ ಮಾಡ್ತಾಯಿದ್ದಾರೆ। ಹೀಗಾಗಿ ಈ ರಾಹುಲ್ ಗಾಂಧಿಯಿಂದ ಕಾಂಗ್ರೆಸ್ ಇನ್ನೂ ಉದ್ಧಾರ ಆಗೋದಿಲ್ಲ ಮತ್ತು ಯಾರೂ ಉದ್ಧಾರ ಆಗೋದಿಲ್ಲ। ಆ ಹಿನ್ನೆಲೆ ಇಟ್ಕೊತೀನಿ, ಇವತ್ತು ದೇಶದ ಹಿತವನ್ನು ಗಮನ ಮಾಡುವಂಥದ್ದು ಮತ್ತು ಚುನಾವಣಾ ಆಯೋಗಕ್ಕೆ ಅದು ಸ್ವಾಯತ್ತ ಸಂಸ್ಥೆ, ಅಟಾನಮಸ್ ಬಾಡಿ, ಅದ್ರ ಬಗ್ಗೆ ಬೆಳಗಿನ ಸಾಯಂಕಾಲ ನೀವು ಟೀಕೆ ಮಾಡ್ತೀರಿ ಅಂದರೆ ಒಂದು ಸ್ವಾಯತ್ತ ಸಂಸ್ಥೆಯ ಅಸ್ತಿತ್ವ ಏನು ಉಳಿತಿದೆ? ಈ ರೀತಿ ಟೀಕೆ ಮಾಡೋ ಬದಲಿ ಅವ್ರು ಹೇಳಿದ್ರು ಅಫಿಡ್ ಕೊಡ್ರಿ ಅಂದ್ರೆ ಅಫಿಡ್ ಕೊಡಲಿಲ್ಲ। ಅಫಿಡ್ ಕೊಟ್ಟಿದ್ದು ನಿಮ್ಮ ಗಂಟೆ ಏನು ಹೋಗ್ತಿತ್ತು? ರಿಯಾಲಿಟಿ ಇದ್ರೆ ಅಫಿಡ್ ಕೊಡ್ತಿದ್ವಿ, ಅದ್ರ ರಿಯಾಲಿಟಿನೇ ಇಲ್ಲ। ಈ ರೀತಿ ಸುಮ್ಮನೆ ಇವತ್ತು ಮೋದಿ ಗೌರ್ಮೆಂಟನ್ನು ಬೈಯುವಂಥದ್ದು, ಟೀಕೆ ಮಾಡುವಂಥದ್ದು, ಇಲೆಕ್ಷನ್ ಕಮಿಷನ್ ಟೀಕೆ ಮಾಡೋದು ಅಂದರೆ ಮೋದಿ ಗೌರ್ಮೆಂಟ್ ಟೀಕೆ ಮಾಡಲಿಕ್ಕೆ ನಿಮ್ಮಲ್ಲಿ ಯಾವುದೇ ಅಸ್ತ್ರಗಳಿಲ್ಲ, ಅದಕ್ಕಾಗಿ ವಿನಾಕಾರಣ ಆಪಾದನೆ ಮಾಡ್ತಾಯಿದ್ದಾರೆ ಅಂತ ಹೇಳಿ ನಾನು ರಾಹುಲ್ ಗಾಂಧಿಗೆ ಹೇಳ್ತೀನಿ।
काँग्रेसने 50-60 वर्षे सत्ता चालवून अल्पसंख्याकांचीच मनधरणी केली हीच त्यांची मोठी कर्तबगारी ठरली आहे. तर केंद्रात मोदींच्या नेतृत्वाखालील सरकारने सर्व समाज घटकांसाठी योजना राबवल्या आहेत असेही शेट्टर म्हणाले. विनोद कोलकार, KMM मराठी, बेळगाव.